ಲೌಕಿಕವಾಗಿ ಕವಿ ಮಾಡಿರ್ತಕ್ಕಂಥ ಒಂದು ಉದ್ಧವ ಗೀತೆ ಇದೆ. ವಲ್ಲಭಾಚಾರ್ಯ ಸಂಪ್ರದಾಯದಲ್ಲಿ 8 ಜನ ದೊಡ್ಡ ದೊಡ್ಡ ಕವಿಗಳು, ಸನ್ಯಾಸಿಗಳು, ಕವಿಗಳು, ಭಕ್ತರು, ಅವರೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಕೃಷ್ಣ ಲೀಲಾ ಬರೆದಿದ್ದಾರೆ ವ್ರಜಭಾಷಾದಲ್ಲಿ. ಮಥುರಾ ವೃಂದಾವನ ಸುತ್ತ ಮಾತಾಡುವುದೆಲ್ಲ ವ್ರಜಭಾಷಾ, ಆಮೇಲೆ ಅಯೋಧ್ಯ ಸುತ್ತ ಮಾತಾಡುವುದೆಲ್ಲ ಅದು ಬೇರೆ ಆಗ್ತಕ್ಕಂಥದ್ದು. ಹೀಗೆಲ್ಲ ದೇಶಭೇದೇನ ಸೂರದಾಸರು ಅದರೊಳಗೆ ವಿಶಿಷ್ಟವಾದಂತಹ ಬ್ರಜಭಾಷೆಯನ್ನ ಉಪಯೋಗಿಸಿದ್ದಾರೆ. ಹಾಗೆ ಇನ್ನೊಬ್ಬ ಪಂಡಿತ ಬ್ರಜಭಾಷೆಯಲ್ಲಿ ಉದ್ಧವ ಗೀತ ಅಂತ ಹೇಳಿ ಬರೆದಿದ್ದಾನೆ. ಆ ಉದ್ಧವ ಗೀತದಲ್ಲಿ ಏನು ಪ್ರಸಂಗ, ಮೊದಲು ವ್ಯತ್ಯಾಸ ತಿಳ್ಕೊಳ್ಳಿ. ಇದು ಸಾಕ್ಷಾತ್ ಪರಮ ಭಕ್ತ, ವೈಷ್ಣವ, ಶುದ್ಧ ದ್ವೈತಿ. ಆದರೆ ಕವಿ ಏನು ಮಾಡಿದ್ದಾನೆಂದರೆ ಅವನು ದ್ವೈತವಾದಿಯೇ. ಉದ್ಧವನನ್ನ ಆ ಮಾಯಾವಾದಿ ಅದ್ವೈತಿ ಅಂತ ಮಾಡಿ ಮತ್ತೆ ಗೋಪಿಕಾಸ್ತ್ರೀಯರೆಲ್ಲರೂ ದ್ವೈತವಾದಿಗಳು ಅಂತ ಹೇಳಿ ಸಗುಣೋಪಾಸಕರಂತ ಮಾಡಿ ಇವನು ನಿರ್ಗುಣೋಪಾಸನ ಮಾಡಿರಿ ಅಂತ ಹೇಳ್ಕೊಂಡು ಹೋದವನಿಗೆ ಸಗುಣೋಪಾಸನ ಉಪದೇಶ ಕೊಟ್ಟು ಅವನ ಅಹಂಕಾರ ಇಳಿಸಿ ತಿರುಗಿ ಕಳಿಸಿಕೊಡ್ತಾರೆ. ಇವನು ಕೃಷ್ಣನ ಭಕ್ತನಾಗ್ತಾನೆ ಅಂತ ಅವನು ಚಮತ್ಕಾರ ಮಾಡಿದ್ದಾನೆ. ಅಲ್ಲಿ ಮಾಡುವಾಗ ಅವನು ಕೃಷ್ಣ ಅವನು ಬಂದು ಹೇಳ್ತಾನೆ. ಅವನು ಯಾವಾಗಲೂ ವಿಚಾರ ಮಾಡ್ಕೋದ್ ಕೂತಿದ್ದ. ಏನ್ ಕೃಷ್ಣ, ಏನ್ ವಿಚಾರ ಮಾಡ್ತಿ, ನಿನಗೆ ಗೊತ್ತಿಲ್ಲಪ್ಪ, ಗೋಪಿಕಾಸ್ತ್ರೀಯರ ಪ್ರೀತಿ ಅದೇ ನೆನಪಾಗ್ತದೆ. ಅವರಂತಾರೆ ಅದೆಲ್ಲ ಮೋಸದೆ, ಇವನು ತತ್ವಜ್ಞಾನ, ಅದು ಮೋಸ. ಆ ಹೆಣ್ಣುಗಳ ಮೇಲೆ ವಿಶ್ವಾಸ ಇಡಬಾರದು. ಹೇತಕೇತ ಮಾಯಿ ಕೋರಿ ಕಾಯ ಶುದ್ಧ ಸ್ವಾರತಕ್ಕಿ ಪ್ರೇಮ ತೃಣ ಗೋಪಿ ರಾಖ್ಯೋ ತಾಪೆ ಗಮನೋ ನಹಿ ಕಹೆ ರತನ ಕರತೋ. ಆಗ ಬಂದು ಹೇಳ್ದ, ವಿಶ್ವಾಸಿ ಬ್ರಜ ಬಾಸಿ ಸಭೆ इनके अनोखे चल चंद नीचनो नहीं बारनी की तेक करी बारन की तेक तुम्हें बारन वो बारन वे बारन बनो नहीं. ಅವನಂತಾನೆ ಮೋಸಗಳು ಏನ್ ಮಾಡ್ತಾರೆ ಗೊತ್ತೇನು, ನಿನ್ನನ್ನ ಹಿಡಿದು ಆನೆಯನ್ನ ಹಿಡಿದು ವಶ ಮಾಡಿಕೊಳ್ಳುವಂತೆ ಅವರು ವಶ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೇಲ್ ನೋಡ್ಲಿಕ್ಕೆ ನಾನಾ ತರದ ಹಾವಭಾವಗಳನ್ನು ಕೊಡ್ತಾರೆ. ಹೇತ ಖೇತ ಮಾಯಿ ಖೋದಿ ಕಾಯಿ ಶುದ್ಧ ಸ್ವಾರತಕ್ಕೆ, ತಮ್ಮ ಹಿತ, ಆ ಹಿತ ಅಂತಕ್ಕಂಥದ್ದು ಹೊಲ, ಆ ಹೊಲದೊಳಗೆ ಸ್ವಾರ್ಥ ಅಂತಕ್ಕಂಥದ್ದು ತೆಗ್ಗು ತೆಗಿತಾರೆ. ಆ ತೆಗ್ಗಿನ ಮೇಲೆ ತೋರ್ಲಿಕ್ಕಾಗಿ ಒಂದು ಪ್ರೀತಿ, ಒಂದು ಚಾಪಿ ಹಾಸ್ತಾರೆ. ಮೊದಲು ಚೆಡ್ಡ ಪದ್ಧತಿ. ಆ ತೆಗ್ಗು ತೆಗೆದು ಆನೆ ಮುಳುಗುವಷ್ಟು ತೆಗ್ಗು ತೆಗಿತಾರೆ. ಅದರ ಮೇಲೆ ಚಾಪಿ ಹಾಕ್ತಾರೆ, ಮಣ್ಣು ಹಾಕಿ ಹುಲ್ಲು ಬೆಳೆಸ್ತಾರೆ. ಅದರ ಪಕ್ಕದಲ್ಲಿ ಒಂದು ಕೃತ್ರಿಮ ಆನೆ ಮೂರ್ತಿ ಮಾಡಿ ಇಡ್ತಾರೆ. ಆ ನಿಜವಾದ ಆನೆಯನ್ನು ಓಡಿಸಿಕೊಂಡು ಬರ್ತಾರೆ ಇಲ್ಲಿ. ಅದು ಈ ಆನೆ ಮೊದಲೇ ನಿಂತದೆ ಅಂತೇಳಿ ಅದರ ಹತ್ತ ಬಂದು ಕಾಲು ಇಡ್ತದೆ, ಒಳಗೆ ಸಿಕ್ಕಿ ಬಿಡ್ತದೆ. ಹಾಗೆ ನಿನ್ನನ್ನ ಹಿಡಿಲಿಕ್ಕೆ ಮಾಡಿದ್ದಾರೆ. ಅದನ್ನ ಪ್ರೇಮತರನ್ನ ಗೋಪಿ ರಾಖೆ ತಾಪೆ ಗಮನೋ ನಹಿ, ಪ್ರೇಮ ಎಂಬ ಹುಲ್ಲು ಬೆಳೆಸಿದ್ದಾರೆ. ಅದಕ್ಕಾಗಿ ನೀನು ಅಲ್ಲಿ ಹೋಗಬೇಡ. ಘಾತ ಮೇ ಲಗೆ ಹೇ ಬಿಸಾಸಿ ಬ್ರಜ ಬಾಸಿ ಸಭೆ ಇನ್ಕೆ ಅನೋಖೆ ಚಲ ಚಂದ ನೀಚನೋ ನಹಿ. ಅವರು ಬೇರೆ ಕೃತ್ರಿಮವಾಗಿರ್ತಕ್ಕಂಥದ ನಾನಾ ಹಾವಭಾವಗಳು ಮಾಡ್ತಾರೆ. ಅದಕ್ಕಾಗಿ ಹಿಡಿಲಿಕ್ಕೆ ಹೋಗಬೇಡ. ಯಾಕೆ, ಬಾರನ ಕಿ ತೇಕ ತುಮೆ ಬಾರನ ಕಿ ತೇಕ ಕರಿ ಬಾರನ ಓ ಬಾರನ ವೈ ಬಾರನ ಬನೋ ನಹಿ. ನಿನಗೆ ಎಷ್ಟು ಸಲ ನಾನು ನಿವಾರಣೆ ಮಾಡಿದ್ದೇನೆ. ಬಾರನ ಅಂದ್ರೇನು ನಿವಾರಣ, ಬೇಡ ಬೇಡ ಅಂತ ಹೇಳಿ. ನೀನು ಗಜೇಂದ್ರನಂತ ಆನೆಯನ್ನ ಕಷ್ಟದಲ್ಲಿದ್ದವನನ್ನ ಉದ್ಧಾರ ಮಾಡಿದವನು. ಬಾರನ ಓ ಬಾರನ ವೈ ಬಾರನ ಬನೋ ನಹಿ, ನೀನೇ ಸ್ವತಃ ಆನೆಯಾಗಿ ಅದರೊಳಗೆ ಸಿಗಬೇಡ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತೇನೆ, ಬೇಡ ಬೇಡ ಅಂತ ಹೇಳಿದರೆ ಶ್ರೀಕೃಷ್ಣ ಹೇಳ್ತಾನೆ, ನಿನಗೆ ಅದರ ವೈಭವವೇ ಗೊತ್ತಿಲ್ಲ. ಏನು ಆನಂದ ಇರ್ತದೆ ಗೊತ್ತಾ ಗೋಕುಲರು, ಅಲ್ಲಿ ವಾತಾವರಣ, ಅವರ ಪ್ರೀತಿ, ಅದು ಎಲ್ಲೆಲ್ಲಿ ಹೋಗಲಿಕ್ಕೆ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಗೋಪಿಕಾಸ್ತ್ರೀಯರ ಮನಸ್ಸು ಬಹಳ ಶುದ್ಧವಾಗಿದೆ. ಗೋಕುಲಕ್ಕೆ ಗೈಲ 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 ಗ್ವಾಲನಕ್ಕೆ ಗೋರಸಕ್ಕೆ ಕಾಜಲಾಜ ಬಸ್ಕೆ ಬಹಾಯಿಬೋ ಕೀಬೋ ಸಮೂಹಾರ ಮನು ಹಾರಕ್ಕೆ ವಿವಿಧ ವಿಧಿ ಮೋಹಿನಿ ಮೃದುಲ ಮಂಜು ಬಾಸುರಿ ಬಜಾಯಿಗೋ ಊಧೋ ಸುಖ ಸಂಪತ್ತಿ ಸಮಾಜ ಬ್ರಜ ಮಂಡಲಕ್ಕೆ ಭೂಲೆ ಹೋ ನ ಭೂಲೆ ಭಲೆ ಹಮ್ಕೋ ಭುಲಾಯಿಬೋ. ಅವನು ಹೇಳ್ತಾನೆ, ಆ ಗೋಕುಲದಲ್ಲಿ ಆಕಳುಗಳು ಗುಂಪು ಗುಂಪಾಗಿ ಬರುವುದು, ಅವ್ರ ಜೊತೆಯಲ್ಲಿ ತಿರುಗಾಡುವುದು, ಆ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಸರಸರಲಾಪ, ಆ ಆನಂದವೇ ಆನಂದ. ನೀ ಅದನ್ನು ಮರಿ ಅಂತ ಹೇಳ್ತಾ ಇದ್ದೀಯಲ್ಲ, ಎಲ್ಲನೂ ಮರಿಬಹುದು. ಮರಿ ಅಂತ ಹೇಳೋದೇ ನನಗೆ ಮರ್ತು ಹೋಗ್ತದೆ, ಬಾಕಿ ಯಾವುದು ಮರೀಲಿಕ್ಕೆ ಸಾಧ್ಯವಿಲ್ಲಪ್ಪ ಅಂತದ್ದು. ಅದಕ್ಕೆ ಅವನಂತಾನೆ, ಇಲ್ಲಿ ಏನು ಕಮ್ಮಿ ಇದೆ, ಎಂಥ ಅರಮನೆ ಇದೆ, ಬೆಳ್ಳಿ ಬಂಗಾರ, ಎಷ್ಟು ಷಡ್ರಸ ಪಂಚಪಕ್ವಾನ, ಅಲ್ಲೇನಿತ್ತು, ತಿರುಗಿ ಮರಿಗೆ ಒಣ ಒಣ ರೊಟ್ಟಿ ಬೆಣ್ಣೆ ಇಂಥದ್ದೇ ತಿರುಗ್ತಿದ್ದಿ, ಅಲ್ಲಿ ಒದ್ದಾಡ್ತಾ ಇದ್ದಿ, ನೋಡು ವೈಭವ ಅಂತಂದ್ರೆ. ಮೋರಕ್ಕೆ ಪಕ್ಕವನಿಕೋ ಮುದುಲ ಚಬಿಲೋ ಚೋರಿ ಕ್ರೀಟ ಮುನಿ ಮಂಡಿತ ದರಾಯಿ ಕರಿಯೇ ಕಹಾ
कहे रतना करत्यो माखन स्नेहि बिनु षट रस व्यंजन चबाई करिए कहा गोपी ग्वाल बालनी को जो की भी रहानल में हरिसुर वृंद की बलाई करिए कहा प्यारो नाम गोविंद गोपाल को बिहाय हाय ठाकुर त्रिलोक के कहाय करिए कहा ಅವಂತಾನೆ ಇಲ್ಲಿ ಸೌಭಾಗ್ಯ ಬೇಕಾದಷ್ಟು ರತ್ನ ಮುತ್ತುಗಳಿದ್ರು ಒಂದರೊಳಗೂ ನನಗೆ ರುಚಿ ಇಲ್ಲ. ಅಲ್ಲೇನಿತ್ತು ಗೊತ್ತೇನು? ಮೋರಕ್ಕೆ ಪಕ್ಕವನಿಕೋ ದಿನಾಲು ನನಗೆ ಗೋಪಾಲಕರು ಕೆಳಗೆ ಬಿದ್ದಂತ ನವಿಲು ಗರಿಯನ್ನ ತಗೊಂಡು ಅದಕ್ಕೊಂದು ಬಳ್ಳಿ ಒಳಗೆ ಕೂಡಿಸಿ ಹಗುರಾದ ಸುಂದರವಾದಂತಹದ್ದು ಕಿರೀಟ ಮಾಡಿ ಹಾಕ್ತಿದ್ರು. ಎಷ್ಟು ಆರಾಮಾಗಿರ್ತಿತ್ತು. ಇಲ್ಲಿಯೋ ಮಣಲುಗಟ್ಟಲೆ ಬಂಗಾರದ ಕಿರೀಟ ತಲೆ ಮೇಲೆ ಇಡ್ತಾರೆ. ಅದು ಹೊತ್ಕೊಂಡು ತಿರುಗಾಡೋದು ನನಗೆ ಬೇಸರಿಕೆ ಬಂದುಬಿಟ್ಟಿದೆ. ಮೋರಕ್ಕೆ ಪಕ್ಕವನಿಕೋ ಮುಕುಟ ಛಬೀಲೋ ಛೋರಿ ಕ್ರೀಟ ಮನಿ ಮಂಡಿತ ದರಾಯಿ ಕರಿಯೇ ಕಹಾ. ಆಮೇಲೆ ಮಾಕನ ಸ್ನೇಹಿ ಬಿನು ಷಟ ರಸ ವ್ಯಂಜನ ಚಬಾಯಿ ಕರಿಯೇ ಕಹಾ. ಅಲ್ಲಿ ನಮ್ಮ ತಾಯಿ ಒಂದು ಬಕ್ರೆ ಒಂದು ಮುದ್ದೆ ಬೆಣ್ಣೆ ಕೊಡ್ತಿದ್ಲು. ಅಂಗಳದೊಳಗೆ ತಿನ್ಕೋತಿರ್ತಿದ್ದೆ. ಆ ರುಚಿ ಇಲ್ಲೇನಿಲ್ಲ. ದೊಡ್ಡ ಬಂಗಾರದಂತ ತಟ್ಟಿ 64 ಪದಾರ್ಥ, ಅದು ಎಲ್ಲವೂ ಬೇಸರಿಕೆ ಬಂದಿರುತ್ತೆ. ಏನೇನೋ ಮಾಡಿರ್ತಾರೆ, ಒಂದು ನನಗೆ ರುಚಿ ಹತ್ತೋದಿಲ್ಲ. ಆಮೇಲೆ ಅಲ್ಲಿ ನನಗೆ ಕೃಷ್ಣ, ಕಾನ್ನ, ಗೋಪಾಲ, ಮುರಳೀಧರ, ಮನೋಹರ ಪ್ರೀತಿಯಿಂದ ಕರೀತಿದ್ರು. ಇಲ್ಲಿ ಹಾಗಲ್ಲ. ನಾನು ಹೊರಟುಕೊಳ್ಳೆ ಮಹಾರಾಜಾಧಿರಾಜಾಧಿಪತಿಗಳು ಬರ್ತಾರೆ, ಬಲ್ಲಕ್ಕೆ ಸವಲಾನ್ ಅಂತ 4 ಜನ ಎಡಕ್ಕೆ 4 ಜನ ಬಲಕ್ಕೆ ನಾನು ಸುತ್ತಮುತ್ತಲು ಗಂಟು ಬೀಳ್ತಾರೆ. ಎಲ್ಲೂ ನನಗೆ ಸ್ವತಂತ್ರವಾಗಿ ಬಿಡೋದಿಲ್ಲ. ನಾನು ಇಲ್ಲೆಲ್ಲ ಇರೋದೇ ಬೇಸರಿಕೆ ಬಂದು ಹೋಗ್ಬಿಟ್ಟಿದೆ, ನಿನಗೆ ಗೊತ್ತಿಲ್ಲ ಆ ವೈಭವ ಅಂತ ತಿಳ್ಕೊಂಡು ಹೇಳ್ತಾರೆ. ಇದಲ್ಲದೆ ಅಲ್ಲಿ ನಮ್ಮ ಗೋಪಿಕಾಲರು ಗೋಪಾಲಕರು ಸಮಸ್ಯೆಗಳು ಪರಿಹಾರ ಮಾಡ್ತಿದ್ದೆ. ಇಲ್ಲಿ ಬೇರೆ ಬೇರೆ ದೇಶದ ರಾಜರು ಬರುವುದು, ದಿನಾಲು ಒಂದೊಂದು ತರದ ಚಿಂತೆ, ಇದು ಸಾಕಾಗಿ ಹೋಗಿಬಿಟ್ಟಿದೆ ಅಂತ ಹೇಳ್ದ. ಕೊನೆಗೆ ಅವನಂತಾನೆ, ಒಂದು ಕೆಲಸ ಮಾಡು, ನೀನು ಅವನ ತತ್ವಜ್ಞಾನ ಉಪದೇಶ ಮಾಡ್ತಾನೆ. ಇದೆಲ್ಲ ಮೋಹ, ಇದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಮಾಯಾ ಮೋಹದೊಳಗಿನ ಪಾರಾಗಬೇಕು ನೀನು ಅಂತೇಳಿ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಹೇಳೋದು ಸರಿ. आओ एक बार धारी गोकुल गली की धूरी तब ही नीति के प्रतीति धरी लइले हम मनसो करे जैसो श्रवण सुख आखि नसो ಊದೋ ತಿಹಾರಿ ಸೀಖ ಬೀಕ ಕರಿ ಲಯ್ಯೆ ಹಂ. ಒಂದು ಸಲ ನೀನು ಎಲ್ಲೆಲ್ಲ ಉಪದೇಶ ಮಾಡ್ತೀಯಲ್ಲ ಒಪ್ತೇನೆ, ಈಗಲ್ಲ, ಒಮ್ಮೆ ಗೋಕುಲಕ್ಕೆ ಹೋಗಿ ಅಲ್ಲಿ ಮಣ್ಣು ಮುಟ್ಟಿ ಬಾ ನೀನು. आओ एक बार धारी गोकुल गली की धूरी ತಬ ಇಹ ನೀತಿಗೆ ಪ್ರತೀತಿ ಕರಿಲಯ್ಯ ಹಂ. ಅಲ್ಲಿಂದ ಬಂದು ಆಮೇಲೆ ನಿನ್ನ ಮಾತು ಕೇಳ್ತೇನೆ, ತಲೆ ಬಗ್ಗಿಸ್ತೇನೆ, ನಮಸ್ಕಾರ ಮಾಡ್ತೇನೆ, ಮನಸ್ಸಿನಿಂದ ಎಲ್ಲವನ್ನ ಒಪ್ತೇನೆ, ಈಗ ಮಾತ್ರ ಹೇಳಬೇಡ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಸರಿ ಅಂತೇಳಿ ಅಲ್ಲಿ ಹೋಗ್ತಾನೆ. ಹೋದ ಮೇಲೆ ಸಮಾಚಾರ ತಿಳಿತು. ಬೆಳೆದ ಕೂಡಲೇ ಬೇಗೆ ಮನ್ನ ಪಾವನಕ್ಕೆ ಉಧವಕ್ಕೆ ಆವನಕ್ಕೆ ಸುಧಿ ಬ್ರಜ ಗಮನೆ ಮೇ ಪಾವನ ಜಬೈಲಗಿ ಗೋಕುಲಕ್ಕೆ ಗೈಲ ಅಲ್ಲಿ ಹಾಗೆ ಹೇಳಿದ್ರಲ್ಲ, ಹಾಗೆ ಹೋದ ಕ್ಷಣಕ್ಕೆ ಸಮಾಚಾರ ಬಂತು. ಕೃಷ್ಣ ಒಬ್ಬನನ್ನು ಕಳಿಸಿದ್ದಾನೆ, ಅವನ ಸಂದೇಶ ಹೇಳಲಿಕ್ಕೆ ಬಂದಿದ್ದಾನೆ ಅಂತ ತಿಳಿದ ಕೂಡಲೇ ಗೋಪಿ ಗೋಷ್ಠಿ ಎಲ್ಲರೂ ಓಡಿ ಬಂದು ಜೌರಿ ಜೌರಿ ದೌರ ದೌರಿ ನಂದ ಪೌರಿ ಆವನ ತಬೈಲಗಿ ಉಜಕಿ ಉಜಕಿ ಪದ ಕಂಜನಿಕೆ ಪಂಜನಿ ಪೇಕಿ ಪೇಕಿ ಪಾತಿ ಚಾತಿ ಚೋಹ ನಚ್ಚ ಬೈಲಗಿ ಹಮ್ಕೋ ಲಿಖ್ಯೋ ಹೇ ಕಹಾ ಹಮ್ಕೋ ಲಿಖ್ಯೋ ಹೇ ಕಹಾ ಹಮ್ಕೋ ಲಿಖ್ಯೋ ಹೇ ಕಹಾ ಕಹ ನ ಸಬೈಲಗಿ. ಓಡಿ 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 ಬಂದರು. ಕೃಷ್ಣನ ಸಂದೇಶ ಬಂದಿದೆ ಅಂತ ತಿಳ್ಕೊಂಡು ಬಂದುವಾಗ ಮೊದಲು ಯಾರು ಬಂದಿದ್ದೋ ನಿಂತು ಬಿಟ್ಟಿದ್ರು. ಉದ್ಧವ ಯಾರು ಕಾಣಿಸುವಲ್ತಾ ಇತ್ತು. ಅದಕ್ಕೆ ಆಮೇಲೆ ಬಂದವರು ತಮ್ಮ ಬೆರಳಿನ ಮೇಲೆ ನಿಂತು ಅವರಿಗೆ ಒತ್ತಿ ನೋಡ್ತಾರೆ, ಎಂಥವನಿದ್ದಾನೆ ನೋಡೋಣ ಅಂತ. ಕಡೆಗೆ ಉದ್ಧವ ಗಾಬರಿಯಾಗಿ ಬಿಟ್ಟವ. ಮೈ ಮೇಲೆ ಬರ್ತಾ ಇದ್ದಾರೆ ಎಲ್ಲ ಹೆಂಗಸರು. ಅವನು ತಿಳ್ಕೊಂಡಿದ್ದ ಒಂದು ಟೇಬಲ್ ಹಾಕಿರ್ತಾರೆ, ತಾನು ಕೊಡೋದು ಪ್ರವಚನ ಕೊಡೋದು ಅಂತ. ಎಲ್ಲಿದೆ ಏನದು ದೂರ ಸ್ವಲ್ಪ ಮಹಾರಾಯ್ತೀರೇ, ನೀವು ದೂರ ನಿಂತರೆ ಸಂದೇಶ ಹೇಳ್ತೀನಿ ಅಂತಂದವ. ಕಡೆಗೆ ನಿಂತು ಕೃಷ್ಣ ಉದ್ಧವನ ಕೈಯಿಂದ ಪತ್ರ ಕಸ್ಕೊಂಡೇ ಬಿಟ್ಟರು. ಕಸ್ಕೊಂಡು ತಲೆಗೆ ಹಚ್ಕೋತಾರೆ, ಎದೆಗೆ ಹಚ್ಕೋತಾರೆ, ಕಣ್ಣಿಗೆ ಹಚ್ಕೊಳ್ತಾರೆ, ನಮಸ್ಕಾರ ಮಾಡ್ತಾರೆ. ಯಾರಿಗೂ ಓದ್ಲಿಕ್ಕೆ ಬರಂಗಿಲ್ಲ, ಎಲ್ಲರೂ ಹಮ್ಕೋಲಿ ಕ್ಯೋಹೆ ಕಹ ಹಮ್ಕೋಲಿ ಕ್ಯೋಹೆ ಕಹ, ನನಗೇನು ಬರೆದಿದ್ದಾನೆ ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕೇಳ್ತಾರೆ. ಅವನು ಹೇಳಿದ, ನಿಮ್ಗೆ ಎಲ್ಲರಿಗೂ ನೆನೆಸ್ತಾರೆ. ನಿನ್ನ ಹೆಸರೇನು ಬಂಗಾರಿ ಅಲ್ಲ, ಬಹಳ ಬಂಗಾರಿ ಅಂತಿರ್ತಾನೆ. ವಿಮಲ, ಕಮಲ, ಶ್ಯಾಮಲ, ಭೀಮಲ ಎಲ್ಲರನ್ನೂ ನೆಲೆಸ್ತಾನೆ ಅವನು. ಕಾಳಜಿ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳೋ ಕೇಳ್ರಿ ಅಂತ ಹೇಳಿದ ಮೇಲೆ ಸಮಾಧಾನವಾಗಿ ಕೂತ್ಕೊಳ್ತಾನೆ. ಆಗೆಲ್ಲ ಹೇಳ್ತಾನೆ, ನಿಮ್ಮ ಪ್ರೀತಿ
ಗಂಡು ಹೆಂಡಸರು ಪ್ರೀತಿ ಕ್ಷಣಿಕ, ಮೋಹ ಮಾಯಾ ಇವೆಲ್ಲ ಬಿಟ್ಟು ಬಿಡ್ವಿ ಅಂತ ತಿಳ್ಕೊಂಡು ನಿರ್ಗುಣೋಪಾಸನೆ ಮುಖ್ಯವಾದದ್ದು ಅಂತ ಯಾವಾಗ ಶುರು ಮಾಡಿದೋ ಆಗ ಅವರಂದ್ರು, ಇಂಥ ಹುಚ್ಚುಚ್ಚಾರು ಮಾತಾಡೋದಿದ್ರೆ ಚಾಪಿ ಸುಟ್ಟು ಎದ್ದು ಹೋಗು ಅಂತ ಹೇಳ್ಬಿಟ್ರು. ನಾವು ಸಗುಣೋಪಾಸಕರು, ಪ್ರತ್ಯಕ್ಷವಾಗಿ ಕೃಷ್ಣನನ್ನ ಕಂಡವರು, ಅವನನ್ನ ಬಿಟ್ಟು ನಾವು ಎಂದೂ ನಿರ್ಗುಣ ಉಪಾಸನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ನೀನೇ ಭ್ರಮದೊಳಗಿದ್ದಿ, ಯಥಾರ್ಥ ಜ್ಞಾನ ಇಲ್ಲ. ಪ್ರತ್ಯಕ್ಷವಾಗಿ ಕುಣಿದದ್ದು ನೋಡಿದ್ದೇವೆ, ಕಾಲು ಇಲ್ಲ ಅಂತ ಹೇಳ್ತೀವಿ. ಬೆಣ್ಣೆ ಕದ್ದದ್ದು ನೋಡಿದ್ದೇವೆ, ಕೈ ಇಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಕಮಲದಂತ ಕಣ್ಣಿದೆ, ಅವನಿಗೆ ಕಣ್ಣಿಲ್ಲ ಅಂತ ಹೇಳಿದೆ. ಎಲ್ಲಿ ನಿರ್ಗುಣ ತಂದಿದ್ಯೋ ಹೋಗು ಅಂತ ಬೈತಾರೆ. ಆಮೇಲೆ ಅವನು ನಿರ್ವಾಹ ಇಲ್ಲದೆ ಸದ್ಬುದ್ಧಿ ಬಂತು, ತಿರುಗಿ ಬರ್ತಾನೆ. ಇದನ್ನೇ ಒಬ್ರು ಕನ್ನಡದಲ್ಲಿ ಮಾಡಿದ್ದಾರೆ, ಅದನ್ನ ತೋರಿಸ್ತಾರೆ. ಈಗ ಮೊದಲಿನ ಪರಿಸ್ಥಿತಿ ಹೇಳ್ತಾರೆ ಏನು ಅಂದ್ರೆ, ಒಂದು ದಿವಸ ಯಮುನೆಯಲ್ಲಿ ನಂದಗೋಪ ತನಯ ಕೃಷ್ಣ ಮಿಂದು ಧ್ಯಾನ ಮಗ್ನನಾಗಿ ಮೌನವಾಗಿ ನಿಂತನು. ಒಂದು ದಿವಸದ ಘಟನೆ. ಕೃಷ್ಣ ಉದ್ಧವ ಇಬ್ಬರು ಸೇರಿ ಯಮುನಾ ನದಿಗೆ ಸ್ನಾನಕ್ಕೆ ಬಂದಿದ್ರು. ಸ್ನಾನ ಮಾಡ್ತಾ ಮಾತಾಡ್ಕೋತ ಮೊದಲು ಹುರುಪಿನಿಂದ ಇದ್ದ, ಮಂತವಾಗಿ ನಿಂತಿದ್ದ. ಅಷ್ಟರೊಳಗೆ ಏನೋ ಒಂದು ವಿಚಾರವಂತೂ ಗೋಕುಲದ ಕಡೆಗೆ ಮಾರಿ ಮಾಡಿದ. ಅದು ಮಾಡಿದ ಕೂಡಲೇ ಇದು ಗೋಪಿಕಾಸ್ತ್ರೀಯರ ನೆನಪಾಯಿತು. ಇದ್ದಕ್ಕಿದ್ದಾಗೆ ಧ್ಯಾನ ಮಗ್ನನಾಗಿ ಮೌನವಾಗಿ ನಿಂತು ಬಿಟ್ಟ. ಕಂಗಲ ಮಿಂದು ಧ್ಯಾನ ಮಗ್ನನಾಗಿ ಮೌನವಾಗಿ ನಿಂತನು. ಕಂಗಳಿಂದ ಜಲದ ಧಾರೆ ಹೊರಟು ಎದೆಯ ಮೇಲೆ ಬಿದ್ದು ಯಮುನೆಯಲ್ಲಿ ಸೇರಿಕೊಂಡು ಏಕರೂಪವಾಯಿತು. ಪವನದಿಂದ ಕಣ್ಣಿನಿಂದ ನೀರು ಬರ್ಲಿಕ್ಕತ್ತು. ದಳ 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 ಬಿದ್ದು ಬಿದ್ದು ಯಮುನಾ ನದಿ ಒಳಗೆ ಹೋಗಿ ಬಿಂದು ಬಿಂದು ಐಕ್ಯ ಅದನ್ನು ಸೇರಿ ಹೋಯಿತು ಅಂತಿದೆ. ಆಮೇಲೆ ಅದೇ ಸಮಯ ಗಗನದಲ್ಲಿ ರಾಧೆ ರಾಧೆ ಎಂದು ನುಡಿದು ಗಿಳಿಯು ಗೋಕುಲಕ್ಕೆ ಬರದೆ ಹಾರಿ ಮಾಯವಾಯಿತು. ಮೇಲಿಂದ ಒಂದು ಗಿಳಿ ಬಂದು ರಾಧಾ 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 ಅನ್ಕೋತ ಗೋಕುಲದ ಕಡೆಗೆ ಹಾರಿ ಹೋಯಿತು. ಮೊದಲೇ ನೆನೆಸ್ತಿದ್ದ, ಅದರೊಳಗೆ ರಾಧಾ ಶಬ್ದ ಬೇರೆ ಗಿಳಿ ತೆಗೆದುಕೊಂತು. ಅದೇ ಸಮಯ ಬಾಡಿ ಹೋದ ಕಮಲವನ್ನು ಕಂಡನು. ಕೃಷ್ಣ ಅದನ್ನು ಎತ್ತಿ ಹಿಡಿದು ಅಪ್ಪಿಕೊಂಡು ನಿಂತನು. ಅದೇ ವೇಳೆಗೆ ಒಂದು ಕಮಲ ಬರ್ತದೆ, ಅದು ಬಾಡಿದ್ದು ಕಮಲ. ಅದನ್ನ ತಗೊಂಡು ಕಣ್ಣಿಗೆ ಹಚ್ಕೊಂಡು ಎದೆಗೆ ಹಚ್ಕೊಂಡು ನಿಂತು ಬಿಟ್ಟ. ಉದ್ದವನಿಗೆ ಆಶ್ಚರ್ಯವಾಯ್ತು, ಏನಿದು ಕಮಲ ನೋಡಿ ಹೀಗೆ ಮಾಡಿದಲ್ಲ ಅಂತೇಳಿ. ಆಗ ಕೇಳ್ತಾನೆ ಅವನಿಗೆ, ಏನು ಗೆಳೆಯ ಏಕೆ ಹೀಗೆ ಲೋಕಬಾಹ್ಯನಾಗಿ ನಿಂತೆ? ಬಾಡಿದಂತ ಕಮಲವನ್ನು ನೋಡಿ ಕರಡು ಕರಗಿತೆ. ಇದು ಬಾಡಿದ ಕಮಲ ನೋಡಿದಗಳಿಗೆ ನೀನು ಅಷ್ಟೊಂದು ದಯ ಬಂತೇನದು, ಏನಾಯ್ತು? ಅರಳಿದಂತ ಚಂದವಾದ ಕಮಲಗಳನ್ನು ತಂದು ಕೊಡುವೆ ಎಂದು ನುಡಿದು ಹಾಸ್ಯ ಮಾಡಿ ಉದ್ದವಯ್ಯ ನಿಂತನು. ಇಷ್ಟೇ ಕಾಳಜಿ ಮಾಡ್ತಿ, ನಿನಗೆ ಇನ್ನೂ ಚಲೋ ಅರಳಿದಂತ ಕಮಲ ತಂದು ಕೊಡ್ತೀನಿ, ಅಷ್ಟೇ ಯೋಚನೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಕೃಷ್ಣ ಹೇಳ್ತಾನೆ, ಈ ಬಾಳಿದ ನೋಡಿದ ಕೂಡಲೇ ನನಗೆ ಗೋಪಿಕಾಸ್ತ್ರೀಯರ ಮುದ್ದಿಯಾದ ಹೃದಯ ನೆನಪಾಯಿತು ಅಂತಂತಾನೆ ಅವನಿಗೆ. ನನ್ನ ನಗಲಿ ಬಳಲುತ್ತಿರುವ ಗೊಲ್ಲತೀರ ಹೃದಯವಿದು, ತುಚ್ಛ ಮಾಡಿ ನಗಲು ಬೇಡ ಗೊಲ್ಲತೀರ ಪ್ರೇಮಕ್ಕೆ. ಮೋಸವಿಲ್ಲ ಕಪಟವಿಲ್ಲ ಅವರ ಪ್ರೇಮದಲ್ಲಿ ಖಚಿತ ಎಂದು ನುಡಿದು ಕೃಷ್ಣನಾಗಿ ಮೌನನಾಗಿ ನಿಂತನು. ಗೋಪಿಕಾಸ್ತ್ರೀಯರಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ಶುದ್ಧವಾದ ನೀರು ಗಂಗಾ ಜಲದಂತೆ ಅಂತ ಹೇಳಿ ಸುಮ್ಮನೆ ನಿಂತು ಬಿಟ್ಟ. ಎಚ್ಚರಿಕೆ ತಪ್ಪಿ ಹೋಯ್ತು ಆ ಗೋಪಿಕಾಸ್ತ್ರೀಯರ ಧ್ಯಾನದಲ್ಲಿ. ಆಮೇಲೆ ಉದ್ದವ ಗೆಳೆಯರು ಸಾವಕಾಶ ಅವನನ್ನು ಹಿಡ್ಕೊಂಡು ದಂಡಿ ಮೇಲೆ ತಂದು ಕೂಡಿಸ್ತಾರೆ. ಆಗ ಒಂದು ಹೇಳ್ತಾನೆ, ನನ್ನ ವಿರಹ ದುಃಖದಿಂದ ಬಳಲುತ್ತಿರುವ ಗೋಪಿಯರಿಗೆ ಪತ್ರವನ್ನು ಕೊಟ್ಟು ಸಂದೇಶವನ್ನು ಹೇಳಿ ಬಾ. ಅಂತರಂಗ ಮಿತ್ರ ನೀನು ಶಾಂತಿದೂತನಾಗಿ ಈಗ ಗೋಪಲನೆಯರಿಗೆ ಸ್ವಲ್ಪ ಶಾಂತಿ ವಚನ ಹೇಳಿ ಬಾ. ಗೋಪಿಯರ ವಿರಹದಿಂದ ಕಣ್ಣುಗಳಿಂದ ನೀರು ಸುರಿಸಿ ಉದ್ದವಯ್ಯ ನನ್ನ ಕುರಿತು ಕೃಷ್ಣ ಹೀಗೆ ಹೇಳಿದ. ಏನಾಗ್ತದೆ ಮುಂದೆ ನೋಡಿ. ಆಮೇಲೆ ಮಾತುಗಳಿಂದ ಸ್ವಲ್ಪ ಹೇಳಿ, ಕಂಗಳಿಂದ ಬಹಳ ಹೇಳಿ, ಉಳಿದ ಭಾವುಗಳನ್ನು ಬರದ ಬೆಕ್ಕಿನಿಂದ ಹೇಳಿದನು. ನೈಕು ಕಹಿ ಬೈನನಿ ಅನೇಕು ಕಹಿ ನೈನನಿ ರಹಿ ಸಹಿ ಕಹಿ ಜೀನಿ ಹಿಚ್ಚಕೀನಸೋ. ಮೂಲದಲ್ಲಿ ಇದೆ. ಸ್ವಲ್ಪ ಹೇಳಿಕ್ ಹೋದ, ಹೇಳ್ಕೋತ ಗಂಟ್ಲು ಉಬ್ಬಿ ಬಿಡ್ತು, ಹೇಳಲಿಕ್ಕಾಗಲಿಲ್ಲ. ನೈಕು ಕಹಿ ಬೈನನಿ ವಾಣಿಯಿಂದ ಸ್ವಲ್ಪ ಹೇಳ್ದ. ಕಣ್ಣಿಂದ ನೀರು ಬರ್ಲಿಕ್ಕತ್ತು, ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸಿದ. ಕಣ್ಣಿಂದ ನೀರಿಗಿಂತ ಹೆಚ್ಚು ಜೋರಾಗಿ ಬಿಟ್ಟು ಬಂದು ಅದಕ್ಕಿಂತ ಹೆಚ್ಚು ಹೇಳಿದ ಅಂತಿದೆ. ನೈಕು ಕಹಿ ಬೈನನಿ ಅನೇಕು ಕಹಿ ನೈನನಿಸೋ ರಹಿ ಸಹಿ ಕಹಿ ದೀನಿ ಹಿಚ್ಚಕೀನಸೋ. ಆಮೇಲೆ ಹಾವಭಾವಗಳನ್ನು ನೋಡಿ ಸರಸ ನುಡಿಗಳನ್ನು ಕೇಳಿ ಶುದ್ಧ ಪ್ರೇಮವೆಂದು ತಿಳಿದು ಮೋಸ ಹೋಗಬೇಡವೋ. ಉದ್ದವನ ಉಪದೇಶ ಅದೆಲ್ಲ ಸುಳ್ಳಿರ್ತದೆ. ಗೋಕುಲದ ಗೊಲ್ಲತೆಯರು ಮೋಹಪಾಶವನ್ನು ಹರಡಿ ಕೃಷ್ಣ ನಿನ್ನನವರು ಈಗ ಹಿಡಿದು ಕಟ್ಟಿ ಬಿಡುವರು.
ಸುಹೃತ ಎಂಬ ಭೂಮಿಯಲ್ಲಿ ಸ್ವಾರ್ಥವೆಂಬ ತೆಗ್ಗು ತೆಗೆದು ಪ್ರೇಮ ಎಂಬ ಹುಲ್ಲು ಬೆಳೆಸಿ ಕಪಟದ ಆನೆ ನಿಲ್ಲಿಸಿ. ಆನೆಯನ್ನು ಹಿಡಿಯುವಂತೆ ನಿನ್ನನವರು ಹಿಡಿಯೋರು, ಆನೆಯನ್ನು ಗುದ್ದಿ ಕೊಂದ, ಆನೆಯನ್ನು ಎತ್ತಿ ತೆಗೆದ, ಆನೆಯಷ್ಟು ಶಕ್ತಿ ಪಡೆದು ಆನೆಯಾಗಿ ಬೇಡವೋ. ಅದರಿಂದ ಬಾರನ ಕಿತ್ತೇಕ ಕರಿ ಬಾರನ ಬಾರನ ವೈ ಬಾರನ ಬನೋ ನಹಿ, ವಾರನ ಆಗಬೇಡ ಅನ್ನೋದಕ್ಕೆ ಆನೆಯಂತೆ ಶಕ್ತಿ ಪಡೆದು ಗಜೇಂದ್ರನನ್ನ ಉದ್ಧಾರ ಮಾಡಿದವ ಈಗ ನೀನು ತೆಗ್ಗಿನಲ್ಲಿ ಬಿದ್ದು ಆನೆ ಆಗ್ತಿದ್ಯಲ್ಲೋ ಸಾಕು ಅಂತ ತಿಳ್ಕೊಂಡು ಹೇಳಿ ಮುಂದೆಲ್ಲ ಕವಿಗಳ ಚಮತ್ಕಾರ ಅದು ಮಾಡಿರ್ತಾರೆ ಅಷ್ಟೇ. ಗೋವಿಂದ.